ಸೋತ ಜಾಗದಲ್ಲೇ ಗೆದ್ದಿದೆ ಟೀಂ ಇಂಡಿಯಾ. ಇದು ಭಾರತದ ಟಿ20 ವಿಶ್ವಕಪ್ ಸೇಡಿನ ಕಥೆ. ಯಾವ ಅಹಮದಾಬಾದ್ ಕಣ್ಣೀರು ಕೊಟ್ಟಿತ್ತೋ ಅದೇ ಗ್ರೌಂಡ್ ಇವತ್ತು ಸಂಭ್ರಮದ ಹೊಳೆ ಹರಿಸಿದೆ. ಹಿರಿಯ ಆಟಗಾರರು ಹೋದ್ಮೇಲೆ ಒಂದು ಹೊಸ ಫಿಯರ್ಲೆಸ್ ಆಲ್ಫಾ ವರ್ಷನ್ ಟೀಮ್ ಫೈನಲ್ಗೆ ಕಾಲಿಟ್ಟಿತ್ತು. ನ್ಯೂಜಿಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ಆರಿಸ್ತು. ಆದರೆ ಭಾರತದ ಓಪನರ್ಸ್ ಮಾತ್ರ ಬೇರೆನೇ ಪ್ಲಾನ್ನಲ್ಲಿದ್ರು. ಪವರ್ ಪ್ಲೇನಲ್ಲಿ ಬಂದಿದ್ದು ಬರೋಬ್ಬರಿ 92 ರನ್. ದಾಖಲೆಯ ಮೊತ್ತ, ಭರ್ಜರಿ ಸ್ಟಾರ್ಟ್ ಅಂದ್ರೆ ಇದೆ. ಭಾರತದ ಬ್ಯಾಟಿಂಗ್ ಅಬ್ಬರ ಹೇಗಿತ್ತಂದ್ರೆ ಇದು ವರ್ಲ್ಡ್ ಕಪ್ ಫೈನಲ್ಲ ಗಲ್ಲಿ ಕ್ರಿಕೆಟಾ ಅಂತ ಮಾತಾಡಿಕೊಂಡ್ರು. ನೋಡಿ, ಅಭಿಷೇಕ್ ಶರ್ಮಾ 21 ಬಾಲ್ಗೆ 52, ಸಂಜು ಸ್ಯಾಮ್ಸನ್ 89, ಇಬ್ರು ಸ್ಫೋಟಕ ಅರ್ಧಶತಕ ಬಾರಿಸಿದ್ರು. ಅದರಲ್ಲೂ ಅಭಿಷೇಕ್ ಶರ್ಮಾ ಅಂತೂ ಟಿ20 ವರ್ಲ್ಡ್ ಕಪ್ ಫೈನಲ್ ಇತಿಹಾಸದಲ್ಲೇ ಹೊಸ ರೆಕಾರ್ಡ್ ಮಾಡಿದ್ರು. ಹೌದು, ಜಸ್ಟ್ 18 ಬಾಲ್ಗೆ 50. ಫೈನಲ್ ಪಂದ್ಯದಲ್ಲಿ ಇದೇ ಫಾಸ್ಟೆಸ್ಟ್ 50. ಇನ್ನು ಸಂಜು ಸ್ಯಾಮ್ಸನ್ ಕೂಡ ತಮ್ಮ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸಿಂದ ಒಂದು ಎಲೈಟ್ ಲಿಸ್ಟ್ಗೆ ಸೇರ್ಕೊಂಡ್ರು. ಟಿ20 ವರ್ಲ್ಡ್ ಕಪ್ ಸೆಮಿಫೈನಲ್ ಮತ್ತೆ ಫೈನಲ್ ಎರಡರಲ್ಲೂ 50 ಹೊಡೆದ ಮೂರನೇ ಆಟಗಾರ ಸಂಜು. ಸ್ಕೋರ್ 200, ಇನ್ನೂ 5 ಓವರ್ ಬಾಕಿ. 300 ರನ್ ಪಕ್ಕಾ ಅನ್ಕೊಂಡಿದ್ರು. ಆದರೆ ಅಲ್ಲೇ ಟ್ವಿಸ್ಟ್ ಕಾದಿತ್ತು. 16ನೇ ಓವರ್ ಸಂಜು ಔಟ್, ಇಶಾನ್ ಕಿಶನ್ ಔಟ್, ಸೂರ್ಯಕುಮಾರ್ ಯಾದವ್ ಕೂಡ ಔಟ್. ಒಂದೇ ಓವರ್ನಲ್ಲಿ ಜಸ್ಟ್ ಒಂದೇ ಓವರ್ 3 ವಿಕೆಟ್. ಒಂದು ಕ್ಷಣ ಎಲ್ರಿಗೂ ಡೌಟ್ ಶುರುವಾಯಿತು. ಆದ್ರೆ ಶಿವಂ ದುಬೆ ಅವರ ಫಿನಿಶಿಂಗ್ ಹೀರೋಯಿಕ್ಸ್ ಭಾರತದ ಸ್ಕೋರ್ಗೆ ಮತ್ತೆ ಜೀವ ತುಂಬಿತು. ಕೊನೆಗೆ ಭಾರತದ ಸ್ಕೋರ್ ಬಂದು ನಿಂತಿದ್ದು 255. ಅಂದ್ರೆ ನ್ಯೂಜಿಲೆಂಡ್ಗೆ 256 ರನ್ಗಳ ಟಾರ್ಗೆಟ್. ಫೈನಲ್ ಪಂದ್ಯದಲ್ಲೂ ಇಷ್ಟು ದೊಡ್ಡ ಸ್ಕೋರ್ ಅಂದರೆ ಅದು ಸೈಕೊಲಾಜಿಕಲ್ ಪ್ರೆಷರ್. ಮೊದಲನೇ ಬಾಲ್ನಿಂದಲೇ ಒತ್ತಡ ಶುರು. ಚೇಸಿಂಗ್ ಶುರು ಮಾಡಿದ ನ್ಯೂಜಿಲೆಂಡ್ಗೆ ಆರಂಭದಲ್ಲೇ ಶಾಕ್. ಅಕ್ಷರ್, ಬುಮ್ರಾ ಪವರ್ ಪ್ಲೇನಲ್ಲೇ ಪೆಟ್ಕೊಟ್ರು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಫಸ್ಟ್ ಬಾಲ್ನಲ್ಲೇ ವಿಕೆಟ್ ತೆಗೆದು ಮ್ಯಾಚ್ ವಿನ್ನಿಂಗ್ ಸ್ಪೆಲ್ಗೆ ಮುನ್ನುಡಿ ಬರೆದ್ರು. ಬುಮ್ರಾ ಅವರ ಸ್ಪೆಲ್ ನೋಡಿ, 4 ಓವರ್ ಕೇವಲ 15 ರನ್, 4 ವಿಕೆಟ್, ಅನ್ಬಿಲೀವಬಲ್. ಫೈನಲ್ ರಿಸಲ್ಟ್ ಭಾರತಕ್ಕೆ 96 ರನ್ಗಳ ಭರ್ಜರಿ ಜಯ. ಇದು ಬರೀ ಒಂದು ಗೆಲುವಲ್ಲ, ಇದು ಸಂಪೂರ್ಣ ಡಾಮಿನೇಷನ್, ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್. ಈ ಗೆಲುವಿನ ಜೊತೆ ಭಾರತ ಒಂದಲ್ಲ 3 ಐತಿಹಾಸಿಕ ಸಾಧನೆಗಳನ್ನ ಮಾಡಿತು. ಈ ಗೆಲುವು ಒಂದು ವಿಷಯವನ್ನಂತೂ ಸ್ಪಷ್ಟಪಡಿಸಿದೆ. ಇದು ಇಂಡಿಯನ್ ಕ್ರಿಕೆಟ್ನ ಹೊಸ ಫಿಯರ್ಲೆಸ್ ಯುಗದ ಆರಂಭ. ಹಾಗಾದ್ರೆ ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಗೋಲ್ಡನ್ ಎರಾಗೆ ಇದೇನಾ ಮುನ್ನುಡಿ?